ಸೊ ನೋಡ್ಬೋದು ಕಂಪ್ಲೀಟ್ ಆಗಿ ನಾನು ಇವಾಗ ಫುಲ್ ಲೈಟ್ಸ್ ನ ಆಫ್ ಮಾಡಿದೀನಿ. ಕ್ವಾಲಿಟಿ ಮಾತ್ರ ಚಿಂದಿ ಅಂತ ಹೇಳ್ಬೋದು. ಇದು ನಿಮಗೆ ಯಾವುದೇ ತರ ಲೈಟ್ ಬೆಳಕಿಲ್ಲ, ಫೋನ್ ಅರ್ಧಾನೂ ಇಲ್ಲ ಈ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ವೈರ್ ಫ್ರೀ, ಜಸ್ಟ್ ಇದಕ್ಕೆ ಒಂದೇ ಒಂದು ಪವರ್ ಕನೆಕ್ಷನ್ ಕೊಟ್ರೆ ಸಾಕು, ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಇದಕ್ಕೆ ಮೊದಲಿನ ತರ DVR ಕ್ಯಾಮ್ರಾ ಬೇಕು, ಸೆಟಪ್ ಬಾಕ್ಸ್ ಬೇಕು, ಹಾರ್ಡ್ ಡಿಸ್ಕ್ ಬೇಕು, ಏನೂ ಇಲ್ಲ ಗುರು. ಜಸ್ಟ್ ನೀವು ಪ್ಲಗ್ ಅಂಡ್ ಪ್ಲೇ 3 ಸ್ಪಿನ್ ಸ್ವಿಚ್ಗೆ ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ಬೋದು. ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೆ ಗ್ಯಾಜೆಟ್ ಓಲ್ಡ್ ಕಾರಣ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ಸುಮಾರು ಜನ ಕೇಳ್ತಿದ್ರು ಏನಪ್ಪಾ ಅಂದ್ರೆ, ನಾನು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಇಸ್ವಿಸ್ ಅನ್ನೋದೊಂದು ಚಿಕ್ಕ ಕ್ಯಾಮ್ರಾನ ನಾನು ರಿವ್ಯೂ ಮಾಡಿದ್ದೆ. ಸುಮಾರು ಜನ ಕೇಳ್ತಿದ್ರು, ಸರ್ ಇದರಲ್ಲಿ ಸಿಮ್ ಕಡೆಯಿಂದ ಆಪ್ಷನ್ಸ್ ಇರುವಂತ ಕ್ಯಾಮ್ರಾ ಇದೆಯಾ, ತುಂಬಾ ಚಿಕ್ಕದಾಗಿರಬೇಕು, ಸೊ ಅದು ಕ್ಯಾಮ್ರಾ ತರ ಯಾರಿಗೂ ಗೊತ್ತಾಗಬಾರ್ದು ಅಂತ ಸುಮಾರು ಜನ ಕೇಳ್ತಿದ್ರಿ. ಸೊ ಫೈನಲ್ ಆಗಿ ಇವತ್ತು ಟ್ರೂ ಯು ಅವ್ರದ್ದು ನಿಮಗೆ 2.5 ಇಂಚಸ್ ಇರುವಂತ ಒಂದು CCTV ಕ್ಯಾಮ್ರಾನ ನಿಮಗೆ ತಂದಿದ್ದೀನಿ ನಾನು. ಸೊ ಇದು ನಿಮಗೆ ಕ್ಯಾಮ್ರಾ ಅಂತ ಗೊತ್ತೇ ಆಗಲ್ಲ, ಅಷ್ಟೊಂದು ಚಿಕ್ಕದಿರುವಂತದ್ದು. ಹಾಗೆ ಸ್ಕ್ವೇರ್ ಟೇಪ್ ಅಲ್ಲಿ ಕೇವಲ 2.5 ಇಂಚಸ್ ಅಷ್ಟು ನಿಮಗೆ ದೊಡ್ಡದಾಗಿರುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಇದಕ್ಕೆ ಜಸ್ಟ್ ಒಂದು 4G ಸಿಮ್ ಹಾಕೊಂಡು ನೀವು ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ತಮ್ಮ ಮೊಬೈಲ್ ಅಲ್ಲೇ ನೋಡಬಹುದು, ತಮ್ಮ ಮೊಬೈಲ್ ಅಲ್ಲೇ ಕಂಟ್ರೋಲ್ ಮಾಡಬಹುದು. ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ನೈಟ್ ವಿಷನ್ಸ್ ಕೂಡ ಇರುವಂತದ್ದು, ಅದರಲ್ಲೂ ಕೂಡ ಕಲರ್ ವಿಷನ್ಸ್ ಗುರು, ನಿಜಕ್ಕೂ ಒಂಥರ ಸೂಪರ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಇದರಲ್ಲಿ ವಾಯ್ಸ್ ಕಮಾಂಡಿಂಗ್ ಆಗಿರ್ಬೋದು, ಅಥವಾ ನಿಮಗೆ 2-way ಟಾಕಿಂಗ್ ಆಗಿರ್ಬೋದು, ಆಮೇಲೆ ನಿಮಗೆ 10x ವರೆಗೂ ಇದರಲ್ಲಿ ಝೂಮ್ ಕೂಡ ಮಾಡ್ಕೋವಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಆಲ್ ಟೈಮ್ ಕಲರ್ ವಿಷನ್ಸ್ ಅಲ್ಲಿ ಕೊಡುವಂತ ಚಿಕ್ಕ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು, ಅಂದ್ರೆ ಛೋಟಾ ಭೀಮ್ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಬನ್ನಿ ಇದನ್ನ ರಿವ್ಯೂ ಮಾಡೋಣ. ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ನೀವು ಬಾಕ್ಸ್ ನೋಡಕ್ಕೆ ಮೊದಲಿಗೆ ನಿಮಗೆ ಈ ರೀತಿ ಕಾಣಿಸುವಂತದ್ದು. ಸೊ ಹಾಗೆ ನೀವು ಇಲ್ಲಿ ಗಮನಿಸಬಹುದು, ಇದು ಬಂದ್ಬಿಟ್ಟು ನಿಮಗೆ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಟ್ರೂ ಯು ಅನ್ನೋ ಒಂದು ಬ್ರ್ಯಾಂಡ್ ಇಂದ ರೆಡಿ ಆಗಿರುವಂತ ಈ ಕ್ಯಾಮ್ರಾ ನಿಮಗೆ 3MP ಮೆಗಾಪಿಕ್ಸೆಲ್ ನ ಹೊಂದಿದೆ. ಅಂದ್ರೆ ನಿಮಗೆ ಕ್ಯಾಮ್ರಾದಲ್ಲಿ CCTV ಕ್ಯಾಮ್ರಾದಲ್ಲಿ 3MP ಮೆಗಾಪಿಕ್ಸೆಲ್ ಅಂದ್ರೆ ತುಂಬಾ ಅದ್ಭುತವಾದ ಕ್ವಾಲಿಟಿ ಅಂತಾನೆ ಹೇಳ್ಬೋದು. ಸೊ ಅದು ಬಿಟ್ಟರೆ ನಿಮ್ಗೆ ಇದರಲ್ಲಿ ನಿಮಗೆ 4G ಸಿಮ್ ಇಂದ ಸಪೋರ್ಟ್ ಆಗುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಇದನ್ನ ನೀವು ಯಾವ ಕ್ಯಾಮ್ರಾಗಳು ಅಂದ್ರೆ ಯಾವ ಸಿಮ್ ಆದ್ರೂ ಹಾಕ್ಬೋದು. ಫಾರ್ ಎಕ್ಸಾಂಪಲ್ ನೀವು ಜಿಯೋ, ಏರ್ಟೆಲ್ ಅಥವಾ VI, ನಿಮ್ಮ ಏರಿಯಾದಲ್ಲಿ ಯಾವುದು ತುಂಬಾ ಚೆನ್ನಾಗಿ ನೆಟ್ವರ್ಕ್ ಬರುತ್ತೋ ಆ ಸಿಮ್ ಇದ್ರಲ್ಲಿ ಹಾಕ್ಬಿಟ್ಟು ನೀವು ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡ್ಕೊಳ್ಬಹುದು. ಇನ್ನೊಂದು ವೈರ್ ಫ್ರೀ, ಜಸ್ಟ್ ಇದಕ್ಕೆ ಒಂದೇ ಒಂದು ಪವರ್ ಕನೆಕ್ಷನ್ ಕೊಟ್ರೆ ಸಾಕು, ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಇದಕ್ಕೆ ಮೊದಲಿನ ತರ DVR ಕ್ಯಾಮ್ರಾ ಬೇಕು, ಸೆಟಪ್ ಬಾಕ್ಸ್ ಬೇಕು, ಹಾರ್ಡ್ ಡಿಸ್ಕ್ ಬೇಕು, ಏನೂ ಇಲ್ಲ ಗುರು. ಜಸ್ಟ್ ನೀವು ಪ್ಲಗ್ ಅಂಡ್ ಪ್ಲೇ 3 ಸ್ಪಿನ್ ಸ್ವಿಚ್ಗೆ ಒಂದು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೋಡುವಂತ ಒಂದು ಸೂಪರ್ ಹಿಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಅದು ಬಿಟ್ರೆ ನಿಮಗೆ ಇದರಲ್ಲಿ ಹ್ಯೂಮನ್ ಡಿಟೆಕ್ಷನ್ಸ್ ಕೂಡ ಇರುವಂತದ್ದು. ಸೊ ಈ ಕ್ಯಾಮ್ರಾದ ಮುಂದೆ ಯಾರೇ ಓಡಾಡಿದ್ರು ಸಾಕು, ನಿಮಗೆ ಒಂದು ಇಮಿಡಿಯೇಟ್ಲಿ ಒಂದು ಫೋಟೋ ಕಳಿಸಿ ನಿಮ್ಮ ಮೊಬೈಲ್ಗೆ ಕಳಿಸುವಂತ ಒಂದು ಸಾಮರ್ಥ್ಯ ಹೊಂದಿದೆ. ಹಾಗೆ ಇದರಲ್ಲಿ ನಿಮಗೆ 10x ವರೆಗೂ ನೀವು ಝೂಮಿಂಗ್ ಆಪ್ಷನ್ ಅನ್ನು ಹೊಂದಿರುವಂತದ್ದು. ಹಾಗೆ ನೀವು ಇದರಲ್ಲಿ 256 GB SD ಕಾರ್ಡ್ ನ ಹಾಕೋಬಹುದು. ಫಾರ್ ಎಕ್ಸಾಂಪಲ್ ನಿಮಗೆ ಏನಾದ್ರೂ ಹಳೆ ವಿಡಿಯೋಗಳು ನೋಡಬೇಕು ಅಂತಂದ್ರೆ, ಅಂದ್ರೆ ನಿಮ್ಮ ಒಂದು 15 ದಿವಸದಿಂದ ಏನ್ ನಡೀತು ಅನ್ನೋದು ನೋಡ್ಕೋಬೇಕು ಅಂದ್ರೆ ಇದರಲ್ಲಿ ಮೆಮರಿ ಕಾರ್ಡ್ ಹಾಕಬೇಕಾಗುತ್ತೆ. ಅದು ನಿಮಗೆ 256 GB ವರೆಗೂ ಸಪೋರ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 256 GB ಹಾಕಬೇಕು ಅಂತಲ್ಲ, ನೀವು 16 GB, 64 GB ಆಗಿರಲಿ, 128 GB ಆಗಿರಲಿ, 256 GB ಆಗಿರಲಿ, ಸೊ ನಿಮಗೆ ಎಷ್ಟು ದಿನದ ಸ್ಟೋರೇಜ್ ಬೇಕಾಗುತ್ತೋ ಅದ್ರ ಮೇಲೆ ಇದಾಗಿರುತ್ತೆ. ಇನ್ನೊಂದೇನಂದ್ರೆ ಇದರಲ್ಲಿ ಆಲ್ ಟೈಮ್ ಕಲರ್ ವಿಷನ್ಸ್ ಇರುವಂತದ್ದು. ಸೊ ಇದರಲ್ಲಿ ನಿಮಗೆ ಎಕ್ಸ್ಟ್ರಾ LED ಲೈಟ್ಸ್ ಕೊಟ್ಟಿರೋದು ನಿಮಗೆ ಆಲ್ ಟೈಮ್ ನಿಮಗೆ ಕಲರ್ ವಿಷನ್ಸ್ ಅಲ್ಲೂ ಕೊಡುತ್ತೆ. ಹಾಗೆ ನೀವು ಇದರಲ್ಲಿ ಕಾಲಿಂಗ್ ಆಪ್ಷನ್ಸ್ ಕೂಡ ಇರುವಂತದ್ದು. ಸೊ ನೀವು ಮೊಬೈಲ್ ಇಂದ ಇದು ಕಾಲ್ ಮಾಡಬಹುದು, ಇಲ್ಲಿಂದ ಅಲ್ಲಿ ಮಾತಾಡಬಹುದು, ಅಲ್ಲಿಂದ ಇಲ್ಲಿ ಮಾತಾಡಬಹುದು, ಎಲ್ಲಿ ಬೇಕಾದ್ರೂ ಒಂಥರ ಮೊಬೈಲ್ ತರಾನು ಕೂಡ ನಿಮ್ಮನ್ನ ಕಂಟ್ರೋಲ್ ಮಾಡುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಫೈನಲ್ ಆಗಿ ಇನ್ನೊಂದೇನಪ್ಪ ಅಂದ್ರೆ ಇದು ಕ್ಲೌಡ್ ಸ್ಟೋರೇಜ್ ನ ಹೊಂದಿರುವಂತ ಒಂದು ಕ್ಯಾಮ್ರಾ. ಹಾಗೆ ನಿಮ್ಗೆ ಏನಾದ್ರು ಅಲೆಕ್ಸಾ ಇದ್ರೆ ಅಲೆಕ್ಸಾ ಕೂಡ ಇಂದಾನೆ ಕಂಟ್ರೋಲ್ ಮಾಡಬಹುದು ಅಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ತುಂಬಾ ಬ್ಯೂಟಿಫುಲ್ ಆಪ್ಷನ್ ಅಲೆಕ್ಸಾದಿಂದ ಕಂಟ್ರೋಲ್ ಆಗುವಂತದ್ದು. ಸೊ ಆಮೇಲೆ ಇದು ಬಂದ್ಬಿಟ್ಟು ನಿಮಗೆ ಟ್ರೂ ಕ್ಲೌಡ್ ಇಂದ ನಿಮಗೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಬೇಕು. ನಿಮ್ಮ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ನೀವು ಟ್ರೂ ಕ್ಲೌಡ್ ಅನ್ನೋ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಇದ್ರ ಮೇಲೆ ಒಂದು QR ಕೋಡ್ ಇರುತ್ತೆ, ಸ್ಕ್ಯಾನ್ ಮಾಡಿದ್ರೆ ಸಾಕು, ನಿಮ್ಮ ಮೊಬೈಲ್ಗೆ ಇಮಿಡಿಯೇಟ್ಲಿ ಕನೆಕ್ಟ್ ಆಗಿಬಿಡುತ್ತೆ. ನೋಡಬಹುದು, ನಾನು ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ. ಕ್ಯಾಮ್ರಾ ನೋಡಿ ನಿಮಗೆ ಈ ರೀತಿ ಕಾಣಿಸುವಂತದ್ದು ನಿಜವಾಗ್ಲೂ ಒಂಥರ ಛೋಟಾ ಭೀಮ್ ಅಂತ ಹೇಳ್ಬೋದು. ಯಾಕಂದ್ರೆ ಚಿಕ್ಕದಾಗಿರುವಂತ ಕ್ಯಾಮ್ರಾ ದೊಡ್ಡದಾಗಿ ಕೆಲಸ ಮಾಡುತ್ತೆ. ಓಕೆನಾ, ನೋಡ್ಬೋದು ಎಷ್ಟು ಚಿಕ್ಕದಾಗಿದೆ ಅಂತ. ಇದ್ರ ಮೇಲೆ ಆಮೇಲೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಬೇರೆ ಏನಿದೆ ಅಂತ ನೋಡೋದಾದ್ರೆ ಇದ್ರದೇ ಆದಂತ ಒಂದಷ್ಟು ಮ್ಯಾನ್ಯುವಲ್ ಕಾರ್ಡ್ ಕೂಡ ಇರುವಂತದ್ದು. ಬೇರೆ ಏನಿದೆ ಅಂತ ನೋಡೋದಾದ್ರೆ ಕೆಲವೊಂದಷ್ಟು ಆಕ್ಸೆಸರೀಸ್ ಕೂಡ ಇರುವಂತದ್ದು. ಇಲ್ಲಿ ನೋಡ್ಬೋದು ನೀವು, ಇದರಲ್ಲಿ ನಿಮಗೆ ಸ್ಕ್ರೂಗಳು ಕೂಡ ಕೊಟ್ಟಿರೋದು. ಸ್ಕ್ರೂಗಳಿಂದನೂ ಕೂಡ ನೀವು ಇದನ್ನ ಫಿಟ್ ಮಾಡ್ಕೋಬಹುದು. ಅದಷ್ಟೇ ನಿಮಗೆ 2x ಸ್ಟಿಕರ್ ಕೂಡ ಇರುವಂತದ್ದು. ಸೊ ಇದರಿಂದನೂ ಕೂಡ ನೀವು ಇದನ್ನ ಫಿಟ್ ಮಾಡ್ಕೋಬಹುದು. ಸೊ ಅದ್ ಬಿಟ್ರೆ ಬೇರೇನೂ ಸಹ ಇದರಲ್ಲಿ ಬಾಕ್ಸ್ ಅಲ್ಲಿ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ನಮಗೆ ಬೇಕಾಗಿರೋದು ಒಂದು ಚಾರ್ಜರ್ ಮತ್ತೆ ಡೈರೆಕ್ಟ್ ಆಗಿ ನೋಡ್ಬೋದು ನೀವು ಕ್ಯಾಮ್ರಾ ನೋಡೋಕೆ ನಿಮ್ಗೆ ಈ ತರ ಕಾಣಿಸುವಂಥದ್ದು. ಸೊ ಇದು 2 ಇಂಚಸ್ ಮೇಲೆ ಇರುವಂಥದ್ದು, ಅಂದ್ರೆ ಜಸ್ಟ್ ನಿಮ್ಗೆ 2.5 ಇಂಚಸ್ ಇಲ್ಲ ಗುರು, ಅಷ್ಟೊಂದು ಚಿಕ್ಕದಾಗಿರುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ನಿಮಗೆ ಸ್ಕ್ವೇರ್ ಟೈಪ್ ಅಲ್ಲಿ ನೋಡ್ಬೋದು ನೀವು. ಇದು ನಿಮಗೆ ಕ್ಯಾಮ್ರಾ ಅಂತ ಅನ್ಸೋದೇ ಇಲ್ಲ. ಆಲ್ಮೋಸ್ಟ್ ನೀವೇನಾದ್ರು ಟೇಬಲ್ ಮೇಲೆ ಹಿಂಗೆ ಇಟ್ಬಿಟ್ರೆ ಸೊ ನಿಮಗೆ ಇದು ಕ್ಯಾಮ್ರಾನೇ ಅನ್ಸಲ್ಲ, ಅಷ್ಟೊಂದು ಚಿಕ್ಕದಾಗಿರುವಂತ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಸೊ ಇದಕ್ಕೆ ಯಾವುದೇ ರೀತಿ ವೈಫೈನ ಅವಶ್ಯಕತೆ ಇಲ್ಲ, ಹಾಗೆ ನಿಮಗೆ ಯಾವುದೇ ವೈರಿಂಗ್ ಅವಶ್ಯಕತೆ ಇಲ್ಲ. ವೈರಿಂಗ್ ಅವಶ್ಯಕತೆ ಇಲ್ಲ ಅಂದ್ರೆ ಜಸ್ಟ್ ಇದಕ್ಕೊಂದು ನೀವು ಪವರ್ ಬ್ಯಾಂಕ್ ಇಂದನೂ ಕೂಡ ಯೂಸ್ ಮಾಡಬಹುದು. ಅದಷ್ಟೇ ಅಲ್ಲ, ನಿಮಗೆ ಡೈರೆಕ್ಟ್ ಆಗಿ ಅಡಾಪ್ಟರ್ನ ಹಾಕೊಂಡು ಕೂಡ ನೀವು ಆರಾಮಾಗಿ ಯೂಸ್
ಯೂಸ್ ಮಾಡ್ಬೋದು. ಜಸ್ಟ್ ಇದಕ್ಕೆ ಒಂದೇ ಒಂದು ಸಿಮ್ ಕಾರ್ಡ್ ಹಾಕಿಬಿಟ್ಟು ಎಲ್ಲಿ ಬೇಕಾದರೂ ಕೂತ್ಕೊಂಡು ನೋಡ್ಕೋಬೋದು. ಅದಷ್ಟೇ ಅಲ್ಲ, ನಿಮಗೆ ಈ ಥರ ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬೋದು. ಅಂದರೆ ನೋಡ್ಬೋದು ನೀವು ಈ ಥರ ಕೂಡ ನೀವು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಅದಷ್ಟೇ ಅಲ್ಲ, ನಿಮಗೆ ಯಾವ ಕಡೆ ಬೇಕೋ ಆ ರೀತಿ ನೀವು ಇದನ್ನ ಫ್ಲೆಕ್ಸಿಬಲ್ ರೀತಿನೂ ಕೂಡ ನೀವು ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಕೋಬಹುದು. ಅದು ಬಿಟ್ಟರೆ ನಿಮಗೆ ಕೆಳಗಡೆ ನೋಡ್ಬೋದು ಒಂದು ಸ್ಪೀಕರ್ ಕೂಡ ಇರುವಂಥದ್ದು. ಹಾಗೆ ನಿಮಗೆ ರೀಸೆಟ್ ಬಟನ್ಸ್ ಆಗಿರಲಿ, ಸಿಮ್ ಹಾಕುವಂಥ ಆಪ್ಷನ್ಸ್ ಆಗಿರಲಿ, SD ಕಾರ್ಡ್ ಹಾಕುವಂಥ ಆಪ್ಷನ್ ನಿಮಗೆ ಈ ರೀತಿ ಕಾಣಿಸುವಂಥದ್ದು. ಸೊ ನೀವು ಯಾವ ಕಡೆ ಇಟ್ಟರು ಕೂಡ ಆರಾಮವಾಗಿ. ಇನ್ನೊಂದೇನಪ್ಪ ಅಂದರೆ ನೋಡ್ಬೋದು ನೀವು LED ಇಂಡಿಕೇಟರ್ ಸಹ ಇದರಲ್ಲಿ ಇರುವಂಥದ್ದು. ಸೊ ನೈಟ್ ಟೈಮ್ ಆದಮೇಲೆ ನಿಮಗೆ ಆಟೋಮೆಟಿಕ್ ಆಗಿ LED ಇಂಡಿಕೇಟರ್ ಹತ್ತುತ್ತೆ. ಹಾಗೆ ನಿಮಗೆ ಕಲರ್ ವಿಷನ್ಸ್ ಕೂಡ ಕೊಡುವಂಥದ್ದು. ಸೊ ನಿಮಗೆ LED ಇಂಡಿಕೇಟರ್ ಬೇಡ ಸರ್, ನಮಗೆ ಕ್ಯಾಮ್ರಾ ಅಂತ ಗೊತ್ತಾಗಬಾರ್ದು ಅಂದರೆ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲಿ ಫುಲ್ HD ಕ್ವಾಲಿಟಿಯಲ್ಲಿ ತೋರಿಸುವಂತ ಒಂದು ಛೋಟಾ ಬೀಮ್ ಕ್ಯಾಮ್ರಾ ಅಂತ ಹೇಳ್ಬೋದು. ನೋಡ್ಬೋದು ನೀವು ಎಷ್ಟು ಚಿಕ್ಕದಾಗಿದೆ ಅನ್ನೋದನ್ನ ನನ್ನ ಫೋನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ಬೋದು, ನೋಡ್ಬೋದು ನೀವು ಫೋನ್ ಅರ್ಧನೂ ಇಲ್ಲ ಈ ಕ್ಯಾಮ್ರಾ ಅಂತಾನೆ ಹೇಳ್ಬೋದು. ಓಕೆನಾ, ಜಸ್ಟ್ 2.5 ಇಂಚಸ್ ಅಷ್ಟು ದೊಡ್ಡದಾಗಿರುವಂಥದ್ದು. ಸೊ ನೀವು ಡೈರೆಕ್ಟಾಗಿ ಹಿಂಗೆ ಇಟ್ಬಿಟ್ರೆ ನಿಮಗೆ ಕ್ಯಾಮ್ರಾ ಥರ ಅನ್ಸೋದೇ ಇಲ್ಲ. ಓಕೆನಾ, ಸೊ ಬನ್ನಿ ಇದು ಯಾವ ಥರ ಎಲ್ಲ ಕನೆಕ್ಟ್ ಮಾಡ್ಕೋಬೇಕು, ಹಾಗೆ ಇದು ಯಾವ ಥರ ಎಲ್ಲ ಕ್ವಾಲಿಟಿ ಬರುತ್ತೆ, ಹಾಗೆ ಇದರಲ್ಲಿ ಬರುವಂಥ ಸ್ಪೆಸಿಫಿಕೇಶನ್ ಪ್ರತಿಯೊಂದು ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡ್ತಾ ಇರಿ. ಡೈರೆಕ್ಟ್ ಆಗಿ ನಿಮಗೆ ಸಿಮ್ ಸ್ಲಾಟ್ ಇಲ್ಲಿರುವಂಥದ್ದು. ಸೊ ನೀವು ಈ ಥರ ಒಂದು ಸಿಮ್ನ ತಗೊಂಡು ನೀವು ಇಲ್ಲಿ ಹಾಕಬೇಕಾಗುತ್ತೆ. ಓಕೆ, ಸೊ ಡೈರೆಕ್ಟಾಗಿ ಸ್ವಲ್ಪ ಪುಷ್ ಮಾಡಬೇಕು. ಸೊ ಓಕೆ, ಸಿಮ್ನ ನಾನು ಇಲ್ಲಿ ಹಾಕಿದ್ದೀನಿ. ನಿಮ್ಗೆ ಏನಾದರೂ SD ಕಾರ್ಡ್ ಏನಾದರೂ ಸ್ಟೋರೇಜ್ಗೆ ಕೆಪಾಸಿಟಿ ಸ್ಟೋರೇಜ್ ಏನಾದರೂ ಬೇಕಿದ್ರೆ ನೀವು SD ಕಾರ್ಡ್ ಇಲ್ಲಿ ಹಾಕುವಂಥ ಸ್ಲಾಟ್ ಇಲ್ಲಿರುವಂಥದ್ದು. ಸೊ ಡೈರೆಕ್ಟಾಗಿ ನಾನು ಇವಾಗ ಇದರದ್ದೇ ಆದಂಥ ಒಂದು ಚಾರ್ಜರ್ಸ್ ಕೂಡ ತೊಗೊಂಡಿದ್ದೀನಿ. ಇಲ್ಲಿ ಕಾಣಿಸುವಂಥ ಈ ಚಾರ್ಜರ್ C-ಪಿನ್ ಟೈಪ್ ಇರುವಂಥದ್ದು. ಸೊ ನೀವು ಇಲ್ಲಿ ಇದಕ್ಕೆ ಹಾಕ್ಬಿಟ್ಟು ಜಸ್ಟ್ ನೀವು ಈ ಥರ ಒಂದು ಸ್ವಿಚ್ಗೆ ಹಾಕ್ಬಿಟ್ಟು ಜಸ್ಟ್ ಆನ್ ಮಾಡಿದ್ರೆ ಸಾಕು. ಬೇರೆ ಏನೂ ಸಹ ಇದಕ್ಕೆ ಎಕ್ಸ್ಟ್ರಾ ವೈರಿಂಗ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಜಸ್ಟ್ ನೀವು ಇಲ್ಲಿ ನಿಮ್ಮ ಮೊಬೈಲ್ಗೆ ಯಾವ ರೀತಿ ನೀವು ಚಾರ್ಜರ್ಗೆ ಕನೆಕ್ಟ್ ಮಾಡ್ತೀರಾ ಆ ಥರ ಮಾಡಿ ಒಂದು 3-ಪಿನ್ ಸ್ವಿಚ್ಗೆ ಹಾಕಿದ್ರೆ ಸಾಕು. ಬೇರೆ ಏನೂ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ DVR ಅವಶ್ಯಕತೆ ಇಲ್ಲ, ಹಾಗೆ ನಿಮಗೆ ಹಾರ್ಡ್ ಡಿಸ್ಕ್ ಅವಶ್ಯಕತೆ ಇಲ್ಲ, ಹಾಗೆ ನಿಮಗೆ ಮಾನಿಟರ್ನ ಅವಶ್ಯಕತೆ ಇಲ್ಲ. ಜಸ್ಟ್ ಇದಕ್ಕೆ 4G ಸಿಮ್ ಹಾಕಿಬಿಟ್ಟು ಈ ಥರ ಒಂದು ವೈರಿಂದ ನೀವು 3-ಪಿನ್ ಸ್ವಿಚ್ಗೆ ಹಾಕಿದ್ರೆ ಸಾಕು. ಬೇರೆ ಏನೂ ಸಹ ಈ ಕ್ಯಾಮ್ರಾಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಇದನ್ನು ಆರಾಮಾಗಿ ನೀವು ಕ್ಯಾಶ್ ಕೌಂಟರ್ಗೂ ಕೂಡ ಇಟ್ಕೋಬಹುದು. ಶಾಪ್ ಆಗಿರಲಿ ಅಥವಾ ನೀವು ಯಾವುದೇ ಒಂದು ಸ್ಥಳದಲ್ಲೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಎಸ್ಪೆಷಲಿ ಇದು ಇಂಡೋರ್ ಕ್ಯಾಮ್ರಾ ಅಂದರೆ ನಿಮಗೆ ವಾಟರ್ ಪ್ರೂಫ್ ಇರಲ್ಲ, ನೀವು ಇಂಡೋರ್ ಯಾವ ಕಡೆ ಬೇಕಾದರೂ ಇಟ್ಕೋಬಹುದು. ಹಾಗೆ ನಿಮಗೆ ಇದು ತುಂಬ ಸಿಂಪಲ್. ಏನಪ್ಪ ಅಂದರೆ ಸುಮಾರು ಜನ ಕೇಳ್ತಾ ಇದ್ರು ಕ್ಯಾಮ್ರಾ ಥರ ಕಾಣಿಸಬಾರ್ದು ಅಂತ, ಅಷ್ಟೊಂದು ಚಿಕ್ಕದಾಗಿರುವಂಥದ್ದು. ಸೊ ಇದ್ರ ಮೇಲೆ ನೀವು ಯಾರಾದರೂ ನೋಡಿಫೈ ಮಾಡ್ಕೊಂಡು ಇದು ಕ್ಯಾಮ್ರಾ ರೀತಿ ಅಲ್ಲ ಅನ್ನೋದಿರೋ ಥರ ನೀವು ಇದನ್ನು ರೆಡಿ ಮಾಡ್ಬೋದು. ಓಕೆನಾ, ತುಂಬ ಅಂದರೆ ತುಂಬ ಸ್ಮಾಲ್ ಆಗಿ ಇರುವಂಥ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು. ಬನ್ನಿ ಇದನ್ನು ಇವಾಗ ಮೊಬೈಲ್ಸ್ಗೆ ಕನೆಕ್ಟ್ ಮಾಡೋಣ. ಮೊಬೈಲ್ ಕನೆಕ್ಟ್ ಮಾಡಿದಾಗ ನಿಮಗೆ ಯಾವ ಥರ ವಿಡಿಯೋ ಕ್ವಾಲಿಟಿ ಬರುತ್ತೆ, ಹಾಗೆ ಇದು ನಿಮಗೆ ಫೋಟೋ ಹೊಡೆದು ಯಾವ ಥರ ಕಳಿಸುತ್ತೆ, ಹಾಗೆ ಪಿಕ್ಚರ್ ಕ್ವಾಲಿಟಿ ಯಾವ ಥರ ಬರುತ್ತೆ, ಹಾಗೆ ಅಷ್ಟೇ ಅಲ್ಲ ಇದರಲ್ಲಿ 2-ವೇ ಕಮ್ಯುನಿಕೇಷನ್ಸ್ ಕೂಡ ಇರುವಂಥದ್ದು. ಪ್ರತಿಯೊಂದನ್ನು ಇದರಲ್ಲಿ ತಿಳ್ಕೊಂಬರೋಣ. ಜನಕ್ಕೆ ಏನಪ್ಪ ಇರುತ್ತೆ ಅಂದರೆ ಕ್ಯಾಮ್ರಾ ತೊಗೊಂಡ್ಮೇಲೆ ಕನೆಕ್ಟ್ ಯಾವ ರೀತಿ ಮಾಡಬೇಕು ಅಂತ ತುಂಬ ಗೊಂದಲ ಇರುತ್ತೆ. ಬಟ್ ಈ ಕ್ಯಾಮ್ರಾದಲ್ಲಿ ನಿಮಗೆ ಆ ನೆಸೆಸಿಟಿ ಇಲ್ಲ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಈಸಿಯಾಗಿ ಯಾರು ಕಲ್ತಿಲ್ಲ ಅಂದರೂ ಕೂಡ ಆರಾಮವಾಗಿ ಇದನ್ನು ನೀವು ಕನೆಕ್ಟ್ ಕೂಡ ಮಾಡ್ಕೋದು. ಫಾರ್ ಎಕ್ಸಾಂಪಲ್ ಎಲ್ಲರ ಮೊಬೈಲಲ್ಲೂ ಪ್ಲೇ ಸ್ಟೋರ್ ಅನ್ನೋದು ಇರುತ್ತೆ. ಸೊ ನೀವು ಟ್ರೂ ಕ್ಲೌಡ್ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾನು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಇಲ್ಲಿ ಓಪನ್ ಅಂತ ಕೊಟ್ಕೊಳ್ಳಿ. ನೀವು ಓಪನ್ ಅಂತ ಕೊಟ್ಮೇಲೆ ನಿಮಗೆ ಆ್ಯಡ್ ಕ್ಯಾಮ್ರಾ ಬರುವಂಥ ಈ ಥರ ಒಂದು ಎಂಟರ್ಪ್ರೈಸ್ ಬರುವಂಥದ್ದು ಆ್ಯಡ್ ಕ್ಯಾಮ್ರಾ ಅಂತ ಇಲ್ಲಿ ಇದು ಮಾಡ್ಕೊಳ್ಳಿ. ಜಸ್ಟ್ ನೀವು ಸ್ಕ್ಯಾನ್ ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೊಂದು ಈ ಥರ ಒಂದು ಕ್ಯಾಮ್ರಾ ನಿಮಗೆ ಓಪನ್ ಆಗುವಂಥದ್ದು. ಜಸ್ಟ್ ಇದ್ರ ಮೇಲೆ ಒಂದು QR ಕೋಡ್ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಾ ಇರ್ಬೋದು. ಸೊ ಈ ಥರ ಒಂದು QR ಕೋಡ್ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸಾಕು. ಇದಕ್ಕೆ ಒಂದು ಸಿಮ್ ಹಾಕಿರ್ತೀರಾ, ಆಲ್ರೆಡಿ ಸಿಮ್ ಹಾಕೊಂಡು ನೀವು ಈ ಥರ ಸ್ಕ್ಯಾನ್ ಮಾಡಬೇಕಾಗತ್ತೆ. ಸೊ ನೋಡ್ಬೋದು ನೀವು. ಸೊ ನೆಟ್ವರ್ಕಿಂಗ್ ನಿಮಗೆ 100% ಅಂತ ಬರುತ್ತೆ. ಓಕೆನಾ, ಸೊ ಇಷ್ಟು ಬಂದರೆ ಸಾಕು. ಬೇರೆ ಏನೂ ಸಹ ಯಾರೂ ಕೂಡ ಬೇಕಾಗಿಲ್ಲ. ಆರಾಮವಾಗಿ ನಿಮ್ಮ ಮೊಬೈಲಲ್ಲಿ ನೀವು ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಗಮನಿಸ್ಬೋದು, ಇಷ್ಟೇ ಗುರು. ನೋಡ್ಬೋದು ಮುಂದಿರುವಂಥ ವ್ಯಕ್ತಿ ಕೂಡ ನಿಮಗೆ ಎಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿರುವಂಥದ್ದು ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಹಾಗೆ ನಿಮಗೆ ಇದರಲ್ಲಿ ಒಂದಷ್ಟು ಆಪ್ಷನ್ಸ್ ಕೂಡ ಇರುವಂಥದ್ದು. ಸೊ SD ಮತ್ತು HD ಅನ್ನೋ ಒಂದು 2 ಆಪ್ಷನ್ಸ್ ಇರುವಂಥದ್ದು. ಸೊ ನಾನು SD ಅಂತಂದರೆ ನಿಮಗೆ ಲೋ ಕ್ವಾಲಿಟಿ, ನಿಮ್ಮ ಅಂದರೆ ಸಿಮ್ ನೆಟ್ವರ್ಕ್ ಏನಾದರೂ ತುಂಬ ಕಡಿಮೆ ಇದ್ದರೆ ನೀವು SD-ಯಲ್ಲೂ ಕೂಡ ನೋಡ್ಕೋಬಹುದು. ಹಾಗೆ ನೀವು HD-ಯಲ್ಲೂ ಕೂಡ ನೋಡ್ಕೋಬಹುದು. ಗುರು ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ನನಗೆ, ಅಷ್ಟು ಕ್ಲಾರಿಟಿ ಇರುವಂಥದ್ದು. ಸೊ ಇದ್ರ ಮೇಲೆ ಆಮೇಲೆ ಮಾತಾಡ್ತೀನಿ. ಹಾಗೆ ನಿಮಗೆ ಏನಾದರೂ ಇದರಲ್ಲಿ ಇರುವಂಥ ಲೈಟ್ಸ್ ಏನಾದರೂ ಆನ್ ಮಾಡಬೇಕು ಅಂದರೆ ನೀವು ಎಷ್ಟೇ ದೂರ ಇರಿ, ಅಲ್ಲಿಂದನೇ ಜಸ್ಟ್ ಈ ಥರ ಒಂದು ಟ್ಯಾಪ್ ಮಾಡಿದ್ರೆ ಸಾಕು, ನಿಮಗೆ ಲೈಟ್ಸ್ ಕೂಡ ಆನ್ ಆಗೋ ದೃಶ್ಯವನ್ನು ಕೊಡ್ಕೊಡ್ಬೋದು. ಹಾಗೆ ನೀವು ಇಲ್ಲಿಂದ ಈ ಥರ ಆಫ್ ಮಾಡಿದ್ರೆ ಸಾಕು, ಆಫ್ ಆಗುವಂಥದ್ದು. ಸೊ ಇನ್ನೊಂದ್ಸಲ ನೋಡ್ಬೋದು ನೀವು ಆನ್.
ಮತ್ತೆ ಅದನ್ನೇ ನೀವು ಹತ್ತಿದ್ರೆ ಆಫ್. ಸೊ ಲೈಟ್ಸ್ ಕೂಡ ನೀವು ಇರೋ ಜಾಗದಿಂದನೂ ಕೂಡ ಕಂಟ್ರೋಲ್ ಮಾಡ್ಬೋದು, ಒಂದು ಟಾರ್ಚ್ ರೀತಿನೂ ಕೂಡ ಈ ಕ್ಯಾಮ್ರಾನ ಬಳಸ್ಕೋಬಹುದು. ಸೊ ಕ್ವಾಲಿಟಿ ಮಾತ್ರ ಹೆವಿ ಬೆಂಕಿ ಆಗಿದೆ ಗುರು, ಯಾಕಂದ್ರೆ 3MP ನಿಮಗೆ ಫುಲ್ HD FHD ಅಂದ್ರೆ ಫುಲ್ HD ಕ್ವಾಲಿಟಿಯಲ್ಲೇ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ಕ್ಯಾಮ್ರಾನ ಯಾವ ತರ ಬೇಕಾದ್ರೂ ಇದನ್ನ ನೀವು ಅಡ್ಜಸ್ಟಬಲ್ ಮಾಡ್ಕೋಬಹುದು. ಅದಷ್ಟೇ ಅಲ್ಲ, ನಿಮಗೆ ವಿಡಿಯೋ ಜೊತೆಗೆ ನಾವೇನ್ ಮಾತಾಡ್ತೀವಿ ಒಂದು ರೆಕಾರ್ಡಿಂಗ್ ಕೂಡ ಮಾಡ್ಕೊಳ್ಳುವಂತ ಆಪ್ಷನ್ಸ್ ಕೂಡ ಇರುವಂತದ್ದು ನೋಡಬಹುದು. ನಿಮಗೆ ವಿಡಿಯೋ ಮಾತ್ರ ಮಾಡಲ್ಲ, ಅದ್ರ ಜೊತೆಗೆ ನಿಮಗೆ ಆಡಿಯೋ ಕ್ವಾಲಿಟಿನೂ ಕೂಡ ಇದು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗೆ ಅಷ್ಟೇ ಅಲ್ಲ, ಇಲ್ಲಿ ನೀವು ಇನ್ನೊಂದು ಆಪ್ಷನ್ ನೋಡ್ಬೋದು, ನೀವು ಒಂದು ಕ್ಯಾಮ್ರಾ ಲೋಗೋ ಕಾಣಿಸ್ತಿರ್ಬೋದು ನಿಮಗೆ. ಇದೇನಪ್ಪ ಅಂದ್ರೆ ಇಲ್ಲಿ ಕಾಣಿಸುವಂತ ಚಿತ್ರನ ಅಂದ್ರೆ ಇಲ್ಲಿ ಕಾಣಿಸುವಂತ ವಿಡಿಯೋನ ನೀವು ಒಂದು ಫೋಟೋ ಕೂಡ ಹೊಡ್ಕೊಳ್ಬಹುದು. ಫಾರ್ ಎಕ್ಸಾಂಪಲ್ ನೋಡ್ಬೋದು, ವಿಡಿಯೋ ನಿಮಗೆ ಗ್ಯಾಲರಿಯಲ್ಲಿ ಸೇವ್ ಆಗಿರುತ್ತೆ, ಅದನ್ನ ನೀವು ಎಲ್ಲಿ ಬೇಕಾದ್ರೂ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಇಂಪಾರ್ಟೆಂಟ್ಸ್ ಏನಾದರೂ ಒಂದು ಫೋಟೋಸ್ ಇದ್ರೆ ಕಳಿಸಬಹುದು. ಅದಷ್ಟೇ ಅಲ್ಲ, ಇಲ್ಲಿ ಕಾಣಿಸ್ತಿರುವಂತ ಲೈವ್ ಏನು ವಿಡಿಯೋ ಕಾಣಿಸ್ತಿಲ್ಲ ಇದನ್ನ ನಾನು ಆವಾಗಲೇ ಸೇವ್ ಮಾಡ್ಕೊಳ್ಬೇಕು ಅಂದ್ರೂ ಕೂಡ ನಿಮ್ಗೆ ಇಲ್ಲಿ ಕ್ಯಾಮ್ರಾ ಒಂದು ಲೋಗೋ ಇರುವಂಥದ್ದು. ಸೊ ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮ್ಗೆ ಇಲ್ಲಿ ಕಾಣಿಸ್ತಿರುವಂಥ ಒಂದು ಚಿತ್ರ ನಿಮಗೆ ರೆಕಾರ್ಡ್ ಆಗ್ತಿರುವ ದೃಶ್ಯವನ್ನು ಕೂಡ ನೋಡ್ಕೋಬೇಕು. ಮತ್ತೆ ಅದನ್ನೇ ಟ್ಯಾಪ್ ಮಾಡಿದ್ರೆ ನೀವು ಗ್ಯಾಲರಿಯಲ್ಲಿ ಇರುತ್ತೆ, ಅದನ್ನೂ ಕೂಡ ನೀವು ಇನ್ನೊಬ್ಬರಿಗೆ ಕಳಿಸ್ಬೋದು. ಅದೆಷ್ಟೆಲ್ಲ ನಿಮಗೆ ಕಾಲಿಂಗ್ ಫೀಚರ್ಸ್ ಕೂಡ ಇರುವಂಥದ್ದು. ಸೊ ನಾವು ಆವಾಗಲೇ ಹೇಳಿರೋ ಪ್ರಕಾರ ಇದನ್ನ ಒಂದು ಕಾಲಿಂಗ್ ಫೀಚರ್ಸ್, ಈಗ ಮನೇಲಿ ಯಾರೋ ವಯಸ್ಸಾದವರು ಇರ್ತಾರೆ, ಅವರಿಗೆ ಫೋನ್ ಯೂಸ್ ಮಾಡಕ್ ಬರಲ್ಲ ಅಂತ ತಿಳ್ಕೊಳ್ಳಿ. ಸೊ ನೀವು ನಿಮ್ಮ ಮೊಬೈಲಲ್ಲಿ ಕಾಲಿಂಗ್ ಫೀಚರ್ಸ್ ಹೊಡೆದು ಇಲ್ಲಿ ಮಾತಾಡಿದ್ರೆ ನಿಮಗೆ ಇಲ್ಲಿ ಕೇಳಿಸುತ್ತೆ, ಯಾಕಂದ್ರೆ ಇದರಲ್ಲಿ ಒಂದು ಮೈಕ್ ಸಹ ಇರುವಂಥದ್ದು, ಹಾಗೆ ನಿಮಗೆ ಎಕ್ಸ್ಟ್ರಾ ಒಂದು ಸ್ಪೀಕರ್ ಕೂಡ ಇದರಲ್ಲಿ ಇರುವಂಥದ್ದು. ಇನ್ನೊಂದೇನಪ್ಪ ಆಪ್ಷನ್ ಅಂದ್ರೆ ಈ ಕಾಲಿಂಗ್ ಫೀಚರ್ಸ್ ಬಗ್ಗೆ ಮಾತಾಡ್ತೀನಿ ನಾನು. ನೋಡಬಹುದು ನೀವು ಇಲ್ಲಿ ಕಾಲಿಂಗ್ ಲೋಗೋ ಕೂಡ ಇರುವಂಥದ್ದು. ಏನಪ್ಪಾ ಅಂದ್ರೆ ವಯಸ್ಸಾದವ್ರಿಗೆ ಮೊಬೈಲ್ ಯೂಸ್ ಮಾಡಕ್ ಬಂದಿಲ್ಲ ಅಂದ್ರೆ ಈ ಕ್ಯಾಮ್ರಾ ಇದ್ರೆ ನಿಮಗೆ ಒಂಥರ ಮೊಬೈಲ್ ರೀತಿನೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಏನಪ್ಪಾ ಅಂದ್ರೆ ಇಲ್ಲಿ ಕಾಲಿಂಗ್ ಫೀಚರ್ಸ್ ಮೇಲೆ ನೀವು ಪ್ರೆಸ್ ಮಾಡಿ ನೀವು ಮಾತಾಡಿದ್ರೆ ನಿಮಗೆ ಕ್ಯಾಮ್ರಾದಲ್ಲೂ ಕೂಡ ಕೇಳಿಸುತ್ತೆ. ಅದು ಎಷ್ಟೊಂದು ಕ್ಲಾರಿಟಿ ಆಗಿ ಕೇಳಿಸುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಸೊ ನಿಮಗೆ ಎರಡು ಡಿವೈಸ್ ಇಲ್ಲೇ ಇರೋದ್ರಿಂದ ಸ್ವಲ್ಪ ಎಕೋ ಕೂಡ ಹೊಡಿಬಹುದು. ತುಂಬಾ ದೂರದಿಂದ ಮಾತಾಡಿದ್ರೆ ತುಂಬಾ ಸಖತ್ತಾಗಿ ಕೇಳಿಸುತ್ತೆ. ಬಟ್ ನಿಮಗೆ ಇಲ್ಲೇ ನಾನು ನಿಂತ್ಕೊಂಡು ಯಾವ ತರ ಒಂದು ಕೇಳಿಸುತ್ತೆ ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ಕೂಡ ತಿಳಿಸ್ಕೊಡ್ತೀನಿ. ನೀವು ಜಸ್ಟ್ ಇದ್ರ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರೆ ಕನ್ನಡ. ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ. ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ಇದರಲ್ಲಿ ಇನ್ನೊಂದೇನು ಆಪ್ಷನ್ ಅಂತಂದ್ರೆ ಇದರಲ್ಲಿ 10x ವರೆಗೂ ನೀವು ಝೂಮ್ ಕೂಡ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ನಿಮಗೆ ಇದರಲ್ಲಿ ಇದರ ನೀವು ಝೂಮ್ ಮಾಡಿಕೊಂಡು ಕೂಡ ನೀವು ನೋಡ್ಕೋಬಹುದು. ಅದಷ್ಟೇ ಇಲ್ಲ, ಇದರಲ್ಲಿ ಸೈರನ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು. ಅಂತಂದ್ರೆ ನಿಮಗೆ ಯಾರಾದರೂ ಬಂದಾಗ ನೀವು ಅವ್ರ ಮುಖಾನ ರೆಕಗ್ನೈಸ್ ಮಾಡಿಬಿಟ್ಟು ನಿಮಗೆ ಸೈರನ್ ಕೂಡ ಹೊಡೆಯುವಂಥ ಆಪ್ಷನ್ಸ್ ಕೂಡ ಇಲ್ಲಿ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ಸೈರನ್ ಕೂಡ ಹೊಡೆಯೋ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸೊ ನೋಡ್ಬೋದು, ಯಾರಾದರೂ ಕ್ಯಾಮ್ರಾದ ಹತ್ರ ಬಂದಾಗ ನಿಮಗೆ ಈ ತರ ಒಂದು ಸೈರನ್ ಕೂಡ ಹೊಡೆಯುವಂತ ದೃಶ್ಯನೂ ಕೂಡ ನೀವು ಇಲ್ಲಿ ಗಮನಿಸಬಹುದು. ಇನ್ನೊಂದು ಆಪ್ಷನ್ಸ್ ಯಾವ ತರಪ್ಪ ಅಂತಂದ್ರೆ ಅವಾಗಲೇ ಹೇಳ್ತಾ ಇದ್ದೆ ನಿಮಗೆ, ಏನಪ್ಪಾ ಅಂತಂದ್ರೆ ಸೊ ಇದು ಫೋಟೋ ಕೂಡ ಕಳಿಸುತ್ತೆ ಅಂತ ಹೇಳಿದೀನಿ. ಅಂತಂದ್ರೆ ಕ್ಯಾಮ್ರಾದ ಮುಂದೆ ಯಾರೇ ಬಂದರೂ ಕೂಡ ಅವರ ಫೋಟೋನ ನಿಮ್ ಇರೋ ಮೊಬೈಲ್ಸ್ಗೆ, ಅಂದ್ರೆ ನಿಮ್ಮ ಹತ್ರ ನೀವು ಎಲ್ಲಿ ಎಷ್ಟೇ ದೂರ ಇದ್ರೂ ಕೂಡ ನಿಮ್ಮ ಮೊಬೈಲ್ಗೆ ಒಂದು ಫೋಟೋ ಕಳಿಸುವ ದೃಶ್ಯವನ್ನು ಕೂಡ ನಾನು ಹೇಳಿದ್ದೆ ನಿಮಗೆ. ಅದನ್ನ ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ಕೊಡ್ತೀನಿ, ನೋಡ್ಬೋದು ನೀವು ಇಲ್ಲಿ. ಸೊ ಕೆಳಗಡೆ ನಿಮಗೆ ಮೆಸೇಜ್ ಅಲ್ಲಿ ನಿಮಗೆ 6 ನಂಬರ್ ಅಂತ ಕಾಣಿಸ್ತಾ ಇರಬಹುದು ರೆಡ್ ಕಲರ್ ಅಲ್ಲಿ. ಅದನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಸೊ ನಿಮಗೆ ಇವತ್ತು ಇದರ ಮುಂದೆ ಡಿಟೆಕ್ಷನ್ಸ್ ಆಗಿರುವಂತಹ ಫೋಟೋಗಳೆಲ್ಲ ನಿಮಗೆ ಹೊಡೆದು ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ ನೀವು ಗಮನಿಸಬಹುದು, ಸೊ ಇಲ್ಲಿ ನೋಡಬಹುದು ನೀವು ಫೋಟೋ ಕೂಡ ಹೊಡೆದು ಕಳಿಸಿರುವ ದೃಶ್ಯಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೋಬಹುದು. ಸೊ ಇದರ ಮುಂದೆ ಯಾರೇ ಪಾಸ್ ಆದ್ರೂ ನಿಮಗೆ ಒಂದು ಫೋಟೋ ಹೊಡೆದ್ಬಿಟ್ಟು ಕಳಿಸುತ್ತೆ, ಯಾರೋ ಬಂದಿದ್ದಾರೆ ನೋಡ್ಕೊಳ್ಳಿ ಅಂತ. ಸೊ ಅದನ್ನ ನೀವು ಕ್ಲಿಕ್ ಮಾಡಿದಾಗ ವಿಡಿಯೋ ಕೂಡ ನಿಮಗೆ ಬರುತ್ತೆ. ನೀವು ಪ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅದು ವಿಡಿಯೋ ರೂಪದಲ್ಲೂ ಕೂಡ ಬರುತ್ತೆ. ಜಸ್ಟ್ ಒಂದು ಫೋಟೋ ಕಳಿಸೋ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ವಿಡಿಯೋ ಕೂಡ ಬರುತ್ತೆ. ನಾನು SD ಕಾರ್ಡ್ ಆಗದೆ ಇಲ್ದಿರೋದ್ರಿಂದ ನಿಮಗೆ ಅದನ್ನ ತೋರ್ಸಕ್ ಆಗಲ್ಲ ಅಂತ ಹೇಳ್ಬೋದು. ನೀವು SD ಕಾರ್ಡ್ ಹಾಕೊಂಡು ಪ್ಲೇ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅವ್ರು ಬಂದಿರುವಂಥ ವಿಡಿಯೋನ ನೀವು ಶಾರ್ಟ್ ಕಟ್ ಅಲ್ಲಿ ಕೂಡ ನೋಡ್ಕೋಬಹುದು. ಅಂದ್ರೆ ಎಲ್ಲಿ ಏನು ಆಗಿದೆ ಅನ್ನೋದನ್ನ ನೋಡೋಕೆ ನೀವು ತುಂಬಾ ಟೈಮ್ ಬೇಕಾಗಿಲ್ಲ. ಯಾಕಂತಂದ್ರೆ ಇದ್ರ ಮುಂದೆ ಯಾರಾದ್ರೂ ಬಂದಾಗ ಅವ್ರದೊಂದು ಫೋಟೋ ಕಳಿಸಿರುತ್ತೆ, ಅವ್ರು ಏನ್ ಮಾಡಿದ್ದಾರೆ ಅಂತ ನೋಡೋಕೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ್ರೆ ಅವರ ವಿಡಿಯೋ ಕೂಡ ಬರುತ್ತೆ. ಓಕೆನಾ, ಅಷ್ಟೊಂದು ಸೂಪರ್ ಆಗಿರುವಂಥ ಆಪ್ಷನ್ ಅಂತಾನೆ ಹೇಳ್ಬೋದು. ಅದಷ್ಟೇ ಅಲ್ಲ, ನಿಮಗೆ ಇದರಲ್ಲಿ ಸೊ ನೀವು ಇನ್ನೊಂದು ಮೊಬೈಲು ಇದು ಬಿಟ್ಟರೆ ನೀವು 10 ಮೊಬೈಲ್ಗೂ ಕೂಡ ಇದನ್ನ ಕನೆಕ್ಟ್ ಮಾಡ್ಕೋಬಹುದು. ಹಾಗೆ ಇದರ ನೈಟ್ ವಿಷನ್ಸ್ ನಿಮ್ಗೆ ಅವಾಗಲೇ ಇರೋ ಪ್ರಕಾರ ನಿಮಗೆ ಡೇ ಆ್ಯಂಡ್ ನೈಟ್ ನಿಮಗೆ ಕಲರ್ ವಿಷನ್ಸ್ ಅಲ್ಲಿ ತೋರಿಸುತ್ತೆ ಅಂತ ಹೇಳಿದ್ದೆ. ಯಾಕಂತಂದ್ರೆ ಇದರಲ್ಲಿ ನಿಮಗೆ ಲೈಟ್ ಇಲ್ಲಿ ನೋಡ್ಬೋದು ನೀವು, 2 LED ಇಂಡಿಕೇಟರ್ ಲೈಟ್ಸ್ ಇರೋದ್ರಿಂದ ನೀವು ಅದನ್ನು ಆನ್ ಮಾಡ್ಕೊಂಡಾಗ ಕತ್ನಲ್ಲೂ ಕೂಡ ನಿಮಗೆ ಇದು ಕಲರ್ ವಿಷನ್ಸ್ ಅಲ್ಲಿ ಕಾಣಿಸುತ್ತೆ. ಸೊ ನಮಗೆ ಕ್ಯಾಮ್ರಾ ಅಂತ ಗೊತ್ತಾಗಬಾರ್ದು ಸರ್, ಲೈಟ್ ಹಾಕಿದ್ರೆ ನಮಗೆ ಕ್ಯಾಮ್ರಾ ಅಂತ ಗೊತ್ತಾಗುತ್ತೆ. ಸೊ ಯಾವ ತರ ಬರುತ್ತೆ ಅಂತ ಕೇಳಿದ್ರೆ, ನೀವು ಕಂಪ್ಲೀಟ್ ನಮ್ಮ ಕಣ್ಣಿಗೆ ಏನೂ ಕಾಣಿಸ್ತಾ ಇದ್ರೂ ಕೂಡ ಕ್ಯಾಮ್ರಾದಲ್ಲಿ ನಿಮಗೆ ಸೆನ್ಸಾರ್ ಸಹಾಯದಿಂದ ಫುಲ್ HD ಅಂದ್ರೆ ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲಿ ತೋರಿಸುತ್ತೆ. ಅಂದ್ರೆ ಅವಾಗ ನೀವು ಲೈಟ್ ಆಫ್ ಮಾಡಿರ್ತೀರಲ್ಲ, ಅದಕ್ಕೋಸ್ಕರ ನಿಮಗೆ ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲಿ ಫುಲ್ HD ಅಲ್ಲಿ ನಿಮಗೆ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ವಿಡಿಯೋ ಕ್ವಾಲಿಟಿನೂ ಕೂಡ ಯಾವ ತರ ಬರುತ್ತೆ ಅನ್ನೋದು ತೋರಿಸ್ಕೊಡ್ತೀನಿ. ನಾನು ಕಂಪ್ಲೀಟ್ ಆಗಿ ನಾನು ಇವಾಗ ಲೈಟ್ಸ್ ನ ಆಫ್ ಮಾಡ್ತೀನಿ. ನೋಡಬಹುದು ಕಂಪ್ಲೀಟ್ ಆಗಿ ನನ್ನ ಕಣ್ಣಿಗಂತೂ ಇಲ್ಲಿ ಏನೂ ಕಾಣಿಸ್ತಿಲ್ಲ. ಕಂಪ್ಲೀಟ್ ಆಗಿ ನಾನು ಇವಾಗ ಲೈಟ್ಸ್ ನ ಆಫ್ ಮಾಡಿದೀನಿ. ಫಾರ್ ಎಕ್ಸಾಂಪಲ್ ನೋಡಬಹುದು ನಿಮಗೆ ಯಾವ ತರ ಒಂದು ಕತ್ಲಿದೆ ಅಂತ. ಸೊ ನೋಡಬಹುದು ಕಂಪ್ಲೀಟ್ ಆಗಿ ನಾನು ಇವಾಗ
ಫುಲ್ ಲೈಟ್ಸ್ನ ಆಫ್ ಮಾಡಿದ್ದೀನಿ. ಆದರೆ ಕ್ಯಾಮ್ರಾ ಕಣ್ಣಿಗೆ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೀವು ಡೈರೆಕ್ಟಾಗಿ ಇಲ್ಲಿ ನೋಡ್ಬೋದು. ಸೊ ಅದಷ್ಟೇ ಇಲ್ಲ, ಇದರಲ್ಲಿ ನಿಮಗೆ ನೈಟ್ ವಿಷನ್ಸ್ ಇದೆ. ಸೊ ಇದರಲ್ಲಿ ನಿಮಗೆ ಕಲರ್ ವಿಷನ್ಸ್ ಬೇಕು ಅಂದರೆ ಈ ಫಾರ್ ಎಕ್ಸಾಂಪಲ್ ನಿಮಗೆ ಮುಖ ಕೂಡ ಯಾವ ಥರ ಕಾಣಿಸುತ್ತೆ ಅನ್ನೋದು ನೋಡ್ಬೋದು. ಸೊ ನೋಡ್ಬೋದು ಆರಾಮಾಗಿ ಕೂಡ ನೀವು ಕತ್ತಲಲ್ಲಿ ಇದನ್ನ ಇಟ್ಟರೂ ಕೂಡ ನಿಮಗೆ ಕ್ಯಾಮ್ರಾ ಇಟ್ಟಿದ್ದಾರೆ ಅಂತ ಗೊತ್ತಾಗಲ್ಲ. ಬಟ್ ಇದು ನಿಮಗೆ ಯಾವ ಥರ ಒಂದು ಮುಖನ ಇದು ಕ್ಯಾಪ್ಚರ್ ಮಾಡಿಬಿಟ್ಟು ಎಷ್ಟು ಸಖತ್ತಾಗಿ ನಿಮಗೆ ಒಂದು ಫುಲ್ HD ಯಲ್ಲಿ ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡ್ಬೋದು. ಯಾರು ಬೇಕಾದರೂ ಆರಾಮವಾಗಿ ನೀವು ಇದನ್ನ ಯಾರಾದರೂ ಬಂದರೆ ಆರಾಮವಾಗಿ ಅವ್ರ ಮುಖನ ನೀವು ರೆಕಗ್ನೈಸ್ ಕೂಡ ಮಾಡ್ಕೊಳ್ಬೋದು. ಸೊ ಅಷ್ಟೇ ಅಲ್ಲ, ಇದರಲ್ಲಿ ನಿಮಗೆ ಕಲರ್ ವಿಷನ್ಸ್ ಬೇಕು ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ಕೊಡ್ತೀನಿ ನಾನೀಗ. ಕಲರ್ ವಿಷನ್ಸ್ ಬೇಕು ಅಂತಂದರೆ ನಿಮಗೆ ಇಲ್ಲಿ ಲೈಟ್ಸ್ ಇರುವಂಥದ್ದು, ಲೈಟ್ಸ್ ಆಪ್ಷನ್ಸ್ ಇರೋದು, ಇದ್ರ ಮೇಲೆ ನೀವು ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಇಮಿಡಿಯೇಟ್ಲಿ ನಿಮಗೆ ಆನ್ ಆಗಿ ಅದರಲ್ಲಿರುವಂಥ ಟಾರ್ಚ್ ಆನ್ ಆಗಿಬಿಟ್ಟು ನಿಮಗೆ ಯಾವ ಥರ ಒಂದು ಕ್ವಾಲಿಟಿ ನಿಮಗೆ ಪ್ರೆಸೆಂಟ್ ಮಾಡ್ತಿದೆ ಅನ್ನೋದನ್ನು ಕೂಡ ನೋಡ್ಬೋದು. ನಾನಂತೂ ಸಕ್ಕತ್ತಾಗಿದೆ ಗುರು, ಕ್ವಾಲಿಟಿ ಮಾತ್ರ ಚಿಂದಿ ಅಂತ ಹೇಳ್ಬೋದು. ಇದು ನಿಮಗೆ ಯಾವುದೇ ಥರ ಲೈಟ್ ಬೆಳಕಿಲ್ಲ, ಇದು ಕ್ಯಾಮ್ರಾದಲ್ಲಿರುವಂಥ ಟಾರ್ಚ್ ಆನ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಕ್ವಾಲಿಟಿನ ಕೊಡ್ತಾ ಇದೆ. ನನಗಂತೂ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ. ಬಟ್ ಇದನ್ನು ಮತ್ತೆ ಆಫ್ ಮಾಡ್ತೀನಿ. ಪ್ರೆಸೆಂಟ್ ನೀವು ನೋಡ್ಬೋದು, ಇದನ್ನ ಆಫ್ ಮಾಡಿದ ತಕ್ಷಣ ನಿಮ್ಗೆ ಕಂಪ್ಲೀಟ್ ಆಗಿ ನಿಮಗೆ ಲೈಟ್ಸ್ ಆಫ್ ಆಗುವಂಥದ್ದು ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಬರುತ್ತೆ. ಅದೇ ನಿಮಗೆ ಇಲ್ಲಿ ಲೈಟ್ಸ್ ಆನ್ ಮಾಡ್ಕೊಂಡ್ರೆ ಸಾಕು ಆಟೋಮೆಟಿಕ್ ಆಗಿ ನಿಮಗೆ ಕಲರ್ ವಿಷನ್ಸಲ್ಲಿ ಬರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಪ್ರಾಡಕ್ಟ್ ಏನಾದರೂ ನಿಮಗೆ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಬೋದು. ಸೊ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನಿಮಗೆ ಮೈಸೂರಲ್ಲಿ ಇರುವಂಥದ್ದು, ಮೈಸೂರಲ್ಲಪ್ಪ ಅಂದರೆ ಕಣ್ಣನ್ ಲ್ಯಾಬ್ ಪಕ್ಕ, ಅಂದರೆ KR ಹಾಸ್ಪಿಟಲ್ ನಿಯರ್ ನಿಮಗೆ ಕಣ್ಣನ್ ಲ್ಯಾಬ್ ಇರುವಂಥದ್ದು. ಕಣ್ಣನ್ ಲ್ಯಾಬ್ ಪಕ್ಕದಲ್ಲಿ ನಮ್ಮ ಗ್ಯಾಜೆಟ್ ಹಬ್ ಅನ್ನೋ ಒಂದು ಶಾಪ್ ಕೂಡ ಇರುವಂಥದ್ದು. ಅಲ್ಲಿ ವಿಸಿಟ್ ಕೂಡ ಮಾಡಿಬಿಟ್ಟು ನೀವು ಇದನ್ನು ಪರ್ಚೇಸ್ಬೋದು. ಅದೆಷ್ಟೆಲ್ಲ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ. ಅಂದರೆ ಬೇರೆ ಏನಾದ್ರು ನೀವು ಊರವ್ರು ಇದ್ದಿದ್ರು ಕೂಡ ನಿಮಗೆ COD ಫೆಸಿಲಿಟಿ ಕೂಡ ಇರುವಂಥದ್ದು. ಈ ಪ್ರಾಡಕ್ಟ್ ನಿಮಗೆ ತಲುಪದ ಮೇಲೆ ಕೂಡ ನೀವು ದುಡ್ಡು ಕೊಟ್ಟು ತಗೊಳ್ಳುವಂಥ ಒಂದು ಫೆಸಿಲಿಟಿ ಕೂಡ ಇರುವಂಥದ್ದು. ಸೊ ಸ್ಕ್ರೀನ್ ಮೇಲೆ ಬರುವಂಥ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೊಳ್ಳಿ. ಸೊ ಹಾಗೆ ಇನ್ನೊಂದು ಗ್ಯಾಜೆಟ್ ಜೊತೆಗೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ಮೊಬೈಲ್ಸ್ಗೆ ಮೊದಲೇ ಬರುತ್ತೆ ಅಂತ ಹೇಳ್ತಾ. ಸೊ ಇನ್ನೊಂದು ಗ್ಯಾಜೆಟ್ ಜೊತೆಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.